ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ನಾವು ಪಶ್ಚಿಮ ಬಂಗಾಳದ ಆಫ್ಟರ್ ಎಲೆಕ್ಷನ್ ಹೈ ಡ್ರಾಮಾವನ್ನ ನೋಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಟಿಎಂಸಿ ಪಕ್ಷ ಸೋತರೂ ಕೂಡ ಬಿಜೆಪಿ ಸ್ಪಷ್ಟ ಬಹುಮತ ಪಡೆದರೂ ಕೂಡ ನಾನು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಹಠ ಹಿಡಿದು ಕುಳಿತಿದ್ದಾರೆ. ಆದ್ರೆ ಸಂವಿಧಾನ ಅನ್ನೋದು ಯಾರ ಅಪ್ಪನ ಸ್ವತ್ತಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮ ಎನ್ನುವುದು ಇಂದು ಸಾಬೀತಾಗಿದೆ. ಹೌದು, ರಾಜೀನಾಮೆ ಕೊಡಲ್ಲ ಅಂತ ಮೊಂಡುತನ ಪ್ರದರ್ಶಿಸಿದಂತಹ ದೀದಿಯ ವಿರುದ್ಧ ರಾಜ್ಯಪಾಲರು ತಮ್ಮ ಅಂತಿಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಇಡೀ ಕ್ಯಾಬಿನೆಟ್ ಅನ್ನ ರಾಜ್ಯಪಾಲರು ಅಧಿಕೃತವಾಗಿ ವಜಾಗೊಳಿಸಿದ್ದಾರೆ. ಅಂದ್ರೆ ಈ ಕ್ಷಣದಿಂದ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಮುಖ್ಯಮಂತ್ರಿಯಲ್ಲ, ಕೇವಲ ಒಬ್ಬ ಮಾಜಿ ಸಿಎಂ ಮಾತ್ರ. ದೀದಿಯ ಸರ್ಕಾರವೇನೋ ವಜವಾಗಿದೆ, ಆದ್ರೆ ಅಸಲಿ ರಾಜಕೀಯದ ಚದುರಂಗದಾಟ ಮತ್ತು ಸಂವಿಧಾನದ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ. ಸರ್ಕಾರ ವಜವಾಗಿರೋದ್ರಿಂದ ಬಂಗಾಳದಲ್ಲಿ ಈಗ ಯಾವುದೇ ಸರ್ಕಾರವಿಲ್ಲ. ದೆಹಲಿಯ ಹೈಕಮಾಂಡ್ ಸೂಚನೆಯಂತೆ ಭಾರತೀಯ ಜನತಾ ಪಾರ್ಟಿ ಬರುವ ಮೇ 9ರಂದು ಬಂಗಾಳದಲ್ಲಿ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಲು ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಆದ್ರೆ ಇಂದು ಮೇ 9ರವರೆಗೆ ಅಂದ್ರೆ ಈ ಮೇ 8ರಂದು ಬಂಗಾಳವನ್ನ ಆಳುವವರು ಯಾರು? ಆ 24 ಗಂಟೆಗಳ ಕಾನೂನು ಸುವ್ಯವಸ್ಥೆ ಯಾರ ಕೈಲಿರುತ್ತೆ? ಇದೇ ಕಾರಣಕ್ಕೆ ಭಾರತೀಯ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕೇವಲ ಒಂದು ದಿನದ ರಾಷ್ಟ್ರಪತಿ ಆಳ್ವಿಕೆ ಬಂಗಾಳದಲ್ಲಿ ಜಾರಿಯಾಗಲಿದೆಯೇ ಎನ್ನುವ ಭಾರಿ ದೊಡ್ಡ ಚರ್ಚೆಗಳು ಕೂಡ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಹರೀಶ್ ಸಾಳ್ವೆ ಅವರು ಕೊಟ್ಟಿರುವಂತಹ ಆ ಡೇಂಜರಸ್ ಕಾನೂನು ಸಲಹೆಯಂಥದ್ದು. ಹಂಗಾಮಿ ಸಿಎಂ ಆಗಲು ಮಮತಾ ಬ್ಯಾನರ್ಜಿ ಅವರು ಅವಕಾಶವನ್ನ ಕಳೆದುಕೊಂಡಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ಈ ಸಂವಿಧಾನಿಕ ಬಿಕ್ಕಟ್ಟು ಮತ್ತು 24 ಗಂಟೆಗಳ ರಾಷ್ಟ್ರಪತಿ ಆಳ್ವಿಕೆಯ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರು ಮಮತಾ ಸರ್ಕಾರವನ್ನ ವಜಾಗೊಳಿಸಿದ್ದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಬಿಜೆಪಿ ಅಧಿಕಾರವನ್ನ ಹಿಡಿಯೋವರೆಗೂ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಚುನಾವಣೆ ಮುಗಿದ ಮೇಲೆ ಸಂವಿಧಾನದಲ್ಲಿ ಒಂದು ಸ್ಪಷ್ಟವಾದ ರೂಲ್ಸ್ ಇದೆ. ಸೋತ ಮುಖ್ಯಮಂತ್ರಿ ಸ್ವತಃ ರಾಜ್ಯಪಾಲರ ಬಳಿ ಹೋಗಿ ತನ್ನ ರಾಜೀನಾಮೆ ಪತ್ರವನ್ನ ಕೊಡಬೇಕು. ಆದ್ರೆ ಮಮತಾ ಬ್ಯಾನರ್ಜಿ ಈ ರಿಸಲ್ಟ್ ಅನ್ನ ಕೇಂದ್ರ ಪಡೆಗಳು ಹೈಜಾಕ್ ಮಾಡಿವೆ, ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಕುರ್ಚಿಗೆ ಅಂಟಿಕೊಂಡು ಕುಳಿತಿದ್ರು. ರಾಜ್ಯಪಾಲರು ಒಂದೆರಡು ದಿನ ಕಾಯ್ತಾರೆ. ಯಾವಾಗ ದೀದಿ ಜಗಲಿಲ್ಲವೋ ಆಗ ರಾಜ್ಯಪಾಲರು ಸಂವಿಧಾನದ ಆರ್ಟಿಕಲ್ 164ರ ಅಡಿಯಲ್ಲಿ ತಮಗಿರುವಂತಹ ವಿಶೇಷ ಅಧಿಕಾರವನ್ನ ಬಳಸಿ ಮಮತಾ ಬ್ಯಾನರ್ಜಿ ಅವರ ಸಂಪೂರ್ಣ ಮಂತ್ರಿ ಮಂಡಲವನ್ನ ಸರ್ಕಾರವನ್ನ ಏಕಾಏಕಿ ವಜಾಗೊಳಿಸಿದ್ದಾರೆ. ಇದರ ಅರ್ಥ ಏನ್ ಗೊತ್ತಾ? ಒಂದು ಆರ್ಡರ್ ಕಾಪಿ ರಾಜ್ಯಪಾಲರು, ಆ ಒಂದು ಆರ್ಡರ್ ಕಾಪಿಗೆ ರಾಜ್ಯಪಾಲರು ಸೈನ್ ಹಾಕಿದ ಮರುಕ್ಷಣವೇ ದೀದಿಯ ಪವರ್ ಕಟ್ ಆಗಿದೆ. ಆಕೆಗೆ ಈಗ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ಅಧಿಕಾರಿಗಳಿಗೆ ಆದೇಶ ಕೊಡುವ ಪವರ್ ಕೂಡ ಇಲ್ಲ, ಕಡತಗಳಿಗೆ ಸಹಿ ಹಾಕುವ ಅಧಿಕಾರವೂ ಇಲ್ಲ. ದೀದಿಯ ಹಠಮಾರಿ ವರ್ತನೆಗೆ ರಾಜ್ಯಪಾಲರು ಕೊಟ್ಟ ಭಾರಿ ದೊಡ್ಡ ಪೆಟ್ಟು ಇದು. ಇಲ್ಲಿ ಒಂದು ಪ್ರಮುಖವಾದಂತಹ ಕಾನೂನು ಅಂಶವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಹೊಸ ಸರ್ಕಾರ ಬರುವವರೆಗೆ ಅಂದ್ರೆ ಒಂದೆರಡು ದಿನಗಳ ಕಾಲ ಅವರನ್ನೇ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಸುವಂತೆ ರಾಜ್ಯಪಾಲರು ಸೂಚಿಸುತ್ತಾರೆ. ಆದ್ರೆ ಬಂಗಾಳದಲ್ಲಿ ಈಗ ಮಮತಾ ಬ್ಯಾನರ್ಜಿ ಕೇರ್ ಟೇಕರ್ ಸಿಎಂ ಆಗಲು ಕೂಡ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಈ ಬಗ್ಗೆ ಸುಪ್ರೀಂ ಕೋರ್ಟ್ ನ ಹಿರಿಯ ಮತ್ತು ಅತಿ ಪ್ರಭಾವಿ ವಕೀಲರಾದಂತಹ ಶ್ರೀ ಹರೀಶ್ ಸಾಳ್ವೆ ಅವರು ಸ್ಪಷ್ಟವಾದ ಕಾನೂನು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಅವರು ಹೇಳುವ ಪ್ರಕಾರ ಯಾರೇ ಆಗಲಿ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕಾದ್ರೆ ಅವರು ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬೇಕು. ಒಮ್ಮೆ ರಾಜೀನಾಮೆ ಕೊಟ್ಟ ನಂತರವಷ್ಟೇ ರಾಜ್ಯಪಾಲರು ಅವರ ರಾಜೀನಾಮೆಯನ್ನ ಅಂಗೀಕರಿಸಿ ತಾತ್ಕಾಲಿಕವಾಗಿ ಮುಂದುವರಿಯಲು ಅನುಮತಿಯನ್ನ ಕೊಡ್ತಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆಯನ್ನೇ ಕೊಟ್ಟಿಲ್ಲ. ಹೀಗಿರುವಾಗ ಅವರನ್ನ ಸರ್ಕಾರದಿಂದ ವಜಾ ಮಾಡಲಾಗಿದೆಯೇ ಹೊರತು ಅವರು ಹಂಗಾಮಿಯಾಗಿ ಮುಂದುವರಿಯಲು ಕಾನೂನಿನಲ್ಲಿ ಯಾವುದೇ ಅವಕಾಶವಿಲ್ಲ. ಅಂದ್ರೆ ಮಮತಾ ಬ್ಯಾನರ್ಜಿ ತಮ್ಮ ಹಠದಿಂದಾಗಿ ಆ ಒಂದೆರಡು ದಿನಗಳ ತಾತ್ಕಾಲಿಕ ಅಧಿಕಾರವನ್ನು ಕೂಡ ಈಗ ಶಾಶ್ವತವಾಗಿ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಈಗ ಬಂಗಾಳದಲ್ಲಿ ಆಗ್ತಾ ಇರುವ ಸಮಸ್ಯೆಯಾದ್ರೂ ಏನು ನೋಡಿ. ಪ್ರಸ್ತುತ ಮಮತಾ ಬ್ಯಾನರ್ಜಿ ಸರ್ಕಾರ ವಜಾಗೊಂಡಿದೆ. ಇತ್ತ ಹೊಸದಾಗಿ ಬಹುಮತ ಪಡೆದಿರುವಂತಹ ಭಾರತೀಯ ಜನತಾ ಪಾರ್ಟಿ ತಕ್ಷಣವೇ ಸರ್ಕಾರವನ್ನ ರಚನೆ ಮಾಡ್ತಾ ಇಲ್ಲ. ಶುಭ ಮುಹೂರ್ತ ಮತ್ತು ದೆಹಲಿಯ ನಾಯಕರ ಆಗಮನಕ್ಕಾಗಿ ಕಾಯ್ತಾ ಇರುವಂತಹ ಬಿಜೆಪಿ ಬರುವ ಮೇ 9ರಂದು ಬೃಹತ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಹಮ್ಮಿಕೊಂಡಿದೆ. ಮೇ 7ರಂದು ಮಮತಾ ಬ್ಯಾನರ್ಜಿ ಅವರು ವಜಾಗೊಂಡಿದ್ದಾರೆ. ಮೇ 9ರಂದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಈ ನಡುವಿನ 24 ಗಂಟೆಗಳ ಕಾಲ ಅಂದ್ರೆ ಮೇ 8ರಂದು ಇಡೀ ಬಂಗಾಳ ರಾಜ್ಯವನ್ನ ಆಳುವವರು ಯಾರು? ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂದ್ರೆ ಉತ್ತರವೇ ಇಲ್ಲ. ಸಂವಿಧಾನದ ಪ್ರಕಾರ ಒಂದು ರಾಜ್ಯದಲ್ಲಿ ಕೇವಲ ಒಂದು ಸೆಕೆಂಡ್ ಕಾಲವೂ ಕೂಡ ಯಾರು ಸರ್ಕಾರದಲ್ಲಿಲ್ಲ ಎನ್ನುವಂತಹ ಸ್ಥಿತಿ ಬರುವಂತಿಲ್ಲ. ಅದೊಂದು ಆಡಳಿತಾತ್ಮಕ ಶೂನ್ಯತೆಯನ್ನ ಸೃಷ್ಟಿಸುತ್ತೆ. ಇದೇ ಈಗ ದೆಹಲಿಯಲ್ಲಿ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಸಂವಿಧಾನಿಕ ಬಿಕ್ಕಟ್ಟನ್ನ, ಈ ಆಡಳಿತ ಶೂನ್ಯತೆಯನ್ನ ಮುಚ್ಚಿ ಹಾಕಲು ಈಗ ಭಾರತ ಸರ್ಕಾರ ಒಂದು ಐತಿಹಾಸಿಕ ಮತ್ತು ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಅದೇ ಒಂದು ದಿನದ ರಾಷ್ಟ್ರಪತಿ ಆಳ್ವಿಕೆ. ಹೌದು, ಹಿರಿಯ ವಕೀಲರು ಹೇಳುವ ಪ್ರಕಾರ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದೆ ವಜಾಗೊಂಡಿರುವುದರಿಂದ ರಾಜ್ಯಪಾಲರು ಮೇ 8ರ ಆ 24 ಗಂಟೆಗಳ ಅವಧಿಗೆ ಬಂಗಾಳದಲ್ಲಿ ಆರ್ಟಿಕಲ್ 356ರ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಲಿದ್ದಾರೆ. ಅಂದ್ರೆ ಕೇವಲ 24 ಗಂಟೆಗಳ ಮಟ್ಟಿಗೆ ಇಡೀ ಪಶ್ಚಿಮ ಬಂಗಾಳದ ಆಡಳಿತ, ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆ ನೇರವಾಗಿ ರಾಷ್ಟ್ರಪತಿಗಳ ಅಂದ್ರೆ ಕೇಂದ್ರ ಸರ್ಕಾರದ ಕಂಟ್ರೋಲ್ಗೆ ಹೋಗುತ್ತೆ. ಈ 24 ಗಂಟೆಗಳಲ್ಲಿ
ಯಾವುದೇ ಗಲಭೆಯಾದ್ರೂ ಕೂಡ ಹಿಂಸಾಚಾರವಾದ್ರೂ ಕೂಡ ಅದನ್ನ ಹತ್ತಿಕ್ಕಲು ಕೇಂದ್ರ ಪಡೆಗಳಿಗೆ ಸಂಪೂರ್ಣ ಅಧಿಕಾರ ಸಿಗುತ್ತೆ. ಭಾರತದ ಇತಿಹಾಸದಲ್ಲಿ ಕೇವಲ 24 ಗಂಟೆಗಳ ಮಟ್ಟಿಗೆ, ಕೇವಲ ಒಂದು ದಿನದ ಮಟ್ಟಿಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗ್ತಾ ಇರೋದು ಇದೇ ಮೊದಲು. ಮೇ 9ರಂದು ಹೊಸ ಬಿಜೆಪಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ ಮರುಕ್ಷಣವೇ ಈ ರಾಷ್ಟ್ರಪತಿ ಆಳ್ವಿಕೆಯನ್ನ ಹಿಂಪಡೆಯಲಾಗುತ್ತೆ. ಇದು ಪ್ರಜಾಪ್ರಭುತ್ವದ ಅತಿದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಈ ನಿರ್ಧಾರದಿಂದ ಬಂಗಾಳದಲ್ಲಿ ಸಂವಿಧಾನಿಕ ಬಿಕ್ಕಟ್ಟಿನ ಭೀತಿ ಉಂಟಾಗಿತ್ತು. ಸಂವಿಧಾನದ 172ನೇ ವಿಧಿಯ ಪ್ರಕಾರ ಯಾವುದೇ ವಿಧಾನಸಭೆಯ ಅವಧಿ 5 ವರ್ಷಕ್ಕಿಂತ ಹೆಚ್ಚು ಇರಲು ಸಾಧ್ಯವಿಲ್ಲ. ಪಶ್ಚಿಮ ಬಂಗಾಳದ ವಿಧಾನಸಭೆಯ ಪ್ರಸ್ತುತ ಅವಧಿ ಮೇ 7ರ 12 ಗಂಟೆ 1 ನಿಮಿಷಕ್ಕೆ ಮುಗಿಯುತ್ತೆ. ಈ ಸಮಯದ ನಂತರ ಮಮತಾ ಬ್ಯಾನರ್ಜಿ ಅವರು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಸಂವಿಧಾನದ ತಜ್ಞರ ಪ್ರಕಾರ 164ನೇ ವಿಧಿ ಅನ್ವಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಂತೋಷಾವಧಿಯವರೆಗೆ ಹುದ್ದೆಯಲ್ಲಿ ಇರ್ತಾರೆ. ಅವಧಿ ಮುಗಿದ ನಂತರ ಅಥವಾ ಬಹುಮತ ಕಳೆದುಕೊಂಡ ನಂತರ ರಾಜ್ಯಪಾಲರಿಗೆ ಅವರನ್ನ ವಜಾಗೊಳಿಸುವ ಅಧಿಕಾರ ಕೂಡ ಇರುತ್ತೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಯಾಕೆ ಇಷ್ಟು ಹಠವನ್ನು ಹಿಡಿದಿದ್ದಾರೆ? ಮಮತಾ ಅವರ ಈ ಹಠಮಾರಿ ನಿಲುವಿನ ಹಿಂದೆ ರಾಜಕೀಯ ಸಂದೇಶವೂ ಕೂಡ ಇದೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಮೇಲೆ ಅವರು ಅಕ್ರಮಗಳ ಆರೋಪವನ್ನು ಮಾಡಿದ್ದು ಚುನಾವಣೆಗಳು ಪಾರದರ್ಶಕವಾಗಿಲ್ಲವೆಂದು ವಾದಿಸಿದ್ದಾರೆ. ತಮ್ಮ ರಾಜೀನಾಮೆಯನ್ನು ನೀಡದೇ ಇರುವುದು ಒಂದು ರೀತಿಯ ಪ್ರತಿಭಟನೆಯ ರೂಪ ಅಂತ ಟಿಎಂಸಿ ನಾಯಕರು ಹೇಳ್ತಾ ಇದ್ದಾರೆ. ನಾನು ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶವನ್ನ ಮಮತಾ ತಮ್ಮ ಬೆಂಬಲಿಗರಿಗೆ ಮತ್ತು ದೇಶದ ರಾಜಕೀಯ ವಲಯಕ್ಕೆ ಕಳುಹಿಸಲು ಪ್ರಯತ್ನಿಸ್ತಾ ಇದ್ರು. ಆದ್ರೆ ಆಡಳಿತಾರೂಢವಾಗಿ ಇದು ದೊಡ್ಡ ತೊಂದರೆ. ಮುಖ್ಯಮಂತ್ರಿಯ ರಾಜೀನಾಮೆ ಇಲ್ಲದೆ ಹೊಸ ಸರ್ಕಾರ ರಚಿಸುವಲ್ಲಿ ಹಲವಾರು ತಾಂತ್ರಿಕ ಅಡಚಣೆಗಳು ಕೂಡ ಎದುರಾಗುತ್ತೆ. ಸೊ ಇದೇ ಕಾರಣಕ್ಕೆ ರಾಜ್ಯಪಾಲರು ಮೇ 7ರಂದೇ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನ ವಿಸರ್ಜನೆ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮಮತಾ ಬ್ಯಾನರ್ಜಿ ಅವರು ನಾನು ರಾಜೀನಾಮೆ ಕೊಡಲ್ಲ, ನೋಡೇ ಬಿಡೋಣ ಅಂತ ಹಠ ಹಿಡಿದು ಕುಳಿತಿದ್ದರ ಹಿಂದೆ ಬಂಗಾಳದಲ್ಲಿ ಗಲಭೆ ಸೃಷ್ಟಿಸಿ ಹೊಸ ಸರ್ಕಾರ ಬಾರದಂತೆ ತಡೆಯುವ ಪ್ಲಾನ್ ಇತ್ತೇನು? ಆದ್ರೆ ಸಂವಿಧಾನದ ಕಾನೂನುಗಳು ಮತ್ತು ಹಿರಿಯ ವಕೀಲರ ತಾರ್ಕಿಕ ವರದಿಗಳು ಡಿಡಿಐ ಎಲ್ಲ ಪ್ಲಾನ್ ಗಳನ್ನ ಉಲ್ಟಾ ಪಲ್ಟಾ ಮಾಡಿದೆ. ತಾನೇ ಸ್ವತಃ ರಾಜೀನಾಮೆ ಕೊಟ್ಟಿದ್ದರೆ ಗೌರವವಾದ್ರೂ ಉಳಿತಾ ಇತ್ತು. ಆದ್ರೆ ವಜಾಗೊಂಡಿದ್ದರಿಂದ ಆ ಗೌರವವೂ ಕೂಡ ಹೋಯ್ತು. ಹಂಗಾಮಿ ಸಿಎಂ ಆಗುವ ಅವಕಾಶವೂ ಕೂಡ ಹೋಯ್ತು. ಈತ ಬಿಜೆಪಿ ಆ ಒಂದು ದಿನದ ಗ್ಯಾಪ್ ಅನ್ನ ರಾಷ್ಟ್ರಪತಿ ಆಳ್ವಿಕೆಯಿಂದ ತುಂಬುವ ಮೂಲಕ ಬಂಗಾಳದಲ್ಲಿ ಯಾವುದೇ ಗಲಭೆಯಾಗದಂತೆ ಕಾನೂನುಬದ್ಧವಾಗಿ ಕಂಪ್ಲೀಟ್ ಸೇಫ್ ಗೇಮ್ ಅನ್ನ ಆಡಿದೆ. ಸೊ ನಿಮ್ಗೇನನ್ಸುತ್ತೆ? ರಾಜೀನಾಮೆ ಕೊಡಲ್ಲ ಅಂತ ಹಠ ಹಿಡಿದಿದ್ದ ಮಮತಾ ಬ್ಯಾನರ್ಜಿ ಅವರ ಇಡೀ ಕ್ಯಾಬಿನೆಟ್ ಅನ್ನ ರಾಜ್ಯಪಾಲರು ವಜಾಗೊಳಿಸಿದ್ದು 100% ಸರಿಯಾದ ನಿರ್ಧಾರ ಅಂತ ನಿಮ್ಗನ್ಸುತ್ತಾ? ಹೊಸ ಸರ್ಕಾರ ಬರುವವರೆಗೆ ಮೇ 8ರಂದು ಕೇವಲ ಒಂದು ದಿನದ ಮಟ್ಟಿಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತರ್ತಾ ಇರುವಂತಹ ಕೇಂದ್ರ ಸರ್ಕಾರದ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೇ 9ರಂದು ಬಿಜೆಪಿ ಸರ್ಕಾರ ಅಧಿಕಾರ ಸ್ವೀಕರಿಸಿದ ಮೇಲೆ ಬಂಗಾಳದಲ್ಲಿ ಕಟ್ಮನಿ ಮತ್ತು ಗೂಂಡಾಗಿರಿಗೆ ಬ್ರೇಕ್ ಬೀಳಲಿದೆ ಎನ್ನುವಂತಹ ವಿಶ್ವಾಸ ನಿಮ್ಮಲ್ಲಿದ್ಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಜಕೀಯದ ಅಭೂತಪೂರ್ವ ಬಿಕ್ಕಟ್ಟಿನ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಕಾನೂನು ಲೆಕ್ಕಾಚಾರಗಳು, ಇನ್ಸೈಟ್ ಸ್ಟೋರಿಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ಸಂವಿಧಾನದ ಶಕ್ತಿಯ ಬಗ್ಗೆ ಹೆಮ್ಮೆ ಪಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.